ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಮಂಗಳವಾರ ಹಲವು ದಶಕಗಳಿಂದ ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ದ 50ಕ್ಕೂ ಹೆಚ್ಚು ಕುಟುಂಬದ ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ ಕಾರ್ಯಕ್ರಮದಲ್ಲಿ ಸಚಿವ ಸುಧಾಕರ್ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಕಳೆದ 10 ವರ್ಷದ ಹಿಂದೆ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣ ತಂದು ಭಾರತೀಯರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕುವುದಾಗಿ ಸುಳ್ಳು ಹೇಳಿ ಕೇಂದ್ರದಲ್ಲಿ ಎಷ್ಟು ದಿನ ಅಧಿಕಾರ ನಡೆಸಿದ್ದಾರೆ ಎಂದರು. ಕಳೆದ 6 ತಿಂಗಳ ಹಿಂದೆ ಬರ ಸಮೀಕ್ಷೆ ನಡೆಸಿ ಅಧಿಕಾರಿಗಳು ನೀಡಿದ ವರದಿ ಪರಿಶೀಲಿಸದೆ ಉದ್ದೇಶಪೂರ್ವಕವಾಗಿ ರಾಜ್ಯವನ್ನು ನಿರ್ಲಕ್ಷಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಿರುವುದಾಗಿ ಒಪ್ಪಿಕೊಂಡು ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು. ಮಾಜಿ ಪ್ರಧಾನಿ ದೇವೇಗೌಡ ಅವರ ಮನೆಯಲ್ಲಿ ಒತ್ತಡದಿಂದ ಬಿಜೆಪಿಯೊಂದಿಗೆ ಹೊಂದಾಣಿಕೆಯಾಗಿದೆ. ದೇವೇಗೌಡ ಕುಟುಂಬದವರನ್ನು ಬಿಟ್ಟರೆ ಬೇರೆ ಯಾರೂ ಜೆಡಿಎಸ್ನಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಮಾತನ್ನು ಹೇಳಿದ್ದಾರೆ. ಎಲ್ಲಿದೆ ವಿಶ್ವಾಸ? ಅವರು ಜನರಿಗೆ ಮೋಸ ಮಾಡುತ್ತಾರೆ ಎಂದು ಆರೋಪಿಸಿದರು. ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಲಿದೆ. ಅವರು ಅದನ್ನು ತಿಳಿದುಕೊಂಡು ಈ ರೀತಿಯಾಗಿ ಹತಾಶರಾಗಿ ಮಾತನಾಡುತ್ತಿದ್ದಾರೆ ಎಂದು ಹೇಳಿದರು. ನಾವು ಚಂಬು ಅಂತ ಹೇಳಿದ್ದೀವಿ. ಚಂಬು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ 10 ವರ್ಷದ ಆಡಳಿತದಲ್ಲಿ ಅಂತ. 15 ಲಕ್ಷ ರೂಪಾಯಿ ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ ಅಂತ ಹೇಳಿ 15 ಲಕ್ಷ ಒಂದೊಂದು ಅಕೌಂಟ್ಗೂ ಹಾಕ್ತೀವಿ ಅಂತೇಳಿ ಮಾತು ಕೊಟ್ಟಿದ್ವಿ. ಮಧ್ಯದಲ್ಲಿ ನೋಟ್ ಬ್ಯಾನ್ ಮಾಡಿದ್ರು. ವಿದೇಶದಲ್ಲಿರುವಂಥ ಕಪ್ಪಣ ತರ್ತೀವಿ ಅಂತೇಳಿ ದೇಶದಲ್ಲಿರೋ ಕಪ್ಪಣನ ನಾವು ಹೊರಗೆ ತರ್ತೀವಿ ಅಂತ ಹೇಳಿದ್ರು. ಅದು ಟುಸ್ ಪಟಾಕಿ ಆಗೋಯ್ತು. ಭಾಳ ಅವೈಜ್ಞಾನಿಕವಾಗಿ ಅದೊಂದು ತಪ್ಪು ನಿರ್ಣಯ ಅಂತಕ್ಕಂಥದ್ದಾಯಿತು. ಮತ್ತು ರೈತರಿಗೆ ಏನಿವತ್ತು ಭೀಕರವಾದಂಥ ಬರಗಾಲ. ಸುಮಾರು 6 ತಿಂಗಳಿಂದ ಅಧ್ಯಯನ ತಂಡ ಬಂದು ಎಲ್ಲ ವರದಿ ಕೊಟ್ಟರು ಕೂಡ ಒಂದು ಕಮಿಟಿ ಕೇಂದ್ರದಲ್ಲಿರ್ತಕ್ಕಂಥ ಏನು ಕಮಿಟಿ ಏನಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ, ಅವರು ಸಭೆ ಕೂಡ ಸೇರಿಲ್ಲ ಬೇಕಂತೆ ಉದ್ದೇಶಪೂರ್ವಕವಾಗಿ. ಅದಕ್ಕೆ ನಾವು ಕೋರ್ಟ್ ಮೊರೆ ಹೋದ್ವಿ. ಕೋರ್ಟ್ಗೆ ಮೊರೆ ಹೋದಾಗ ನಿಮಗೆ ಗೊತ್ತಿದೆ 15 ದಿವಸದಿಂದ ಏನಾಯಿತು. ನಿನ್ನೆ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಕೇಂದ್ರ ಸರ್ಕಾರ ಇವತ್ತು ಒಪ್ಕೊಂಡಿದೆ. ನಾವು ಹಣ ಬಿಡುಗಡೆ ಮಾಡ್ತೀವಿ, ಚುನಾವಣಾ ಆಯೋಗದ ಅನುಮತಿ ಪಡ್ಕೊಂಡಿದ್ದೀವಿ ಅಂಥೇಳಿ ಈಗ 29ಕ್ಕೆ ತಾರೀಕಿಗೆ ನಿಗದಿಯಾಗಿದೆ. ಈ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಪ್ರಧಾನಿ ಅಂತ ಎಲ್ಲರಿಗೂ ಗೌರವ ಇರ್ತದೆ, ಪಕ್ಷ ಸಿದ್ಧಾಂತ ಬೇರೆ ಇರಲಿ. ಆದರೆ ಇವತ್ತು ನಿನ್ನೆ 2 ದಿವಸದಿಂದ ಮಾತಾಡಿರ್ತಕ್ಕಂಥ ಮಾತು ಕೇಳಿಬಿಟ್ರೆ ಅವರು ಸೋಲಿನ ಭೀತಿ ಅವರನ್ನು ಕಾಡ್ತಾ ಇದೆ. ಅವರು ತಮ್ಮ ಸಮತೋಲನವನ್ನು ಕಳ್ಕೊಂಡು ಇವತ್ತು ಈ ರೀತಿಯಾಗಿ ಸಮಾಜವನ್ನು ಒಡಿತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಜಾತಿಯನ್ನು ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಶೋಭೆ ತರುವಂಥದ್ದಲ್ಲ. ಇವತ್ತು ಮಾಂಗಲ್ಯಗಳನ್ನು ಕಿತ್ಕೊಡೋದಂದ್ರೆ ಅರ್ಥ ಏನಿದೆ? ನಮ್ಮ ಹಿಂದೂ ಧರ್ಮದಲ್ಲಿ ಮಾಂಗಲ್ಯಕ್ಕಿರ್ತಕ್ಕಂಥ ಪಾವಿತ್ರ್ಯತೆ ಎಷ್ಟು ದೊಡ್ಡದು. ಇವತ್ತು ಹಿಂದೂ ರಕ್ಷಕರು ಅಂತ ಹೇಳ್ತಾರಲ್ಲ, ಆ ರೀತಿ ಅವ್ರ ಬಾಯಲ್ಲಿ ಬರ್ಬೋದಾ ಮಾತು? ಅಂದರೆ BJPಗೆ ಓಟ್ ಹಾಕಿದ್ರೆ ಮಾತ್ರನಾ ಲೆಕ್ಕ ಆಗಲ್ಲ. ಇದು ಭಾಳ ನಿಜವಾಗ್ಲೂ ಇದು ಕೀಳು ಮಟ್ಟದ ಅವರ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಮಾತನ್ನಂತ ಹಾಡಿಲ್ಲ ಅವರು. ಇದ್ರ ಬಗ್ಗೆ ದೊಡ್ಡದಾಗಿ ಇವತ್ತು ಜನ ಉತ್ತರ ಕೊಡ್ತಾರೆ. ಎಲ್ಲ ಜಾತಿ ಧರ್ಮದವರು ನಾವು ಈ ದೇಶದಲ್ಲಿ ಅಣ್ಣ ತಮ್ಮಂದರಾಗಿರ್ಬೇಕಾದಂತ. ಇನ್ನು ಈ ಸಂದರ್ಭದಲ್ಲಿ ಮುನ್ನಾ, ಓಸ್ಮಾನ್, ಮಹಬೂಬ್, ಮೌಲಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್, ಮುನಿರಾಜು ಮತ್ತಿತರರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ.